ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಇವತ್ತಂತೂ ತುಂಬ ಬೇಜಾರು ಫ್ರೆಂಡ್ಸ್. ಓಕೆ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ. ಓಕೆ, ಇವತ್ತು ಏನಕ್ಕೋಸ್ಕರ ನನಗೆ ಬೇಜಾರು ಅಂತ ಹೇಳಿದ್ರೆ, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ನನ್ನ ಜೊತೆ ಇನ್ನಿಬ್ಬರು ವಾಂಟಿಯರು ಬರ್ತೀನಿ ಅಂತ ಹೇಳಿದರು. ಬರ್ತಾರಲ್ಲ ಅಂತ ತುಂಬ ಖುಷಿಯಾಗಿದ್ದೆ. ನೋಡಿದ್ರೆ ಇವಾಗ ಬೆಳಗ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ರಶ್ಶು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೆ ತುಂಬ ಬೇಜಾರು. ಹೋಗಬೇಕು, ರಾಯರನ್ನ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಮಿಸ್ ಆಯ್ತಲ್ಲ ಅಂತ ಹೋಗಲಿ ಬಿಡು ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಆ ಬೇಜಾರಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ರಾಯರಿಂದ ಆದಂತಹ ಎರಡು ಪವಾಡನ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ನನಗೆ ಇವಾಗಲೇ ಒಂದು 15 ದಿವಸದಲ್ಲಿ ಸ್ವಲ್ಪ ಎದೆ ನೋವು ಬಂದಿತ್ತು. ಯಾವ ಥರ ಅಂತ ಹೇಳಿದ್ರೆ, ಸಿಮ್ ಟೈಮ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಎದೆಯಿಂದ ಸ್ವಲ್ಪ ಮೇಲೆ, ಕತ್ತಿಂದ ಸ್ವಲ್ಪ ಕೆಳಗಡೆ ನೋವಿತ್ತು. ಮತ್ತು ಲೆಫ್ಟ್ ಸೈಡೇ ನನಗೆ ನೋವಿದ್ದದ್ದು. ಮತ್ತು ತೋಳು, ಕೈ ಮತ್ತು ಎಡಗೈ, ಲೆಫ್ಟ್ ಸೈಡು ತೋಳು, ಕೈ ಮತ್ತು ಬೆಟ್ಟಗಳು ನೋವಿತ್ತು. ತುಂಬ ನೋವಿತ್ತು. ನಾನು ಎಲ್ಲೋ ವಾಯುನೇನೋ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ನುಂಗಿದೆ. ಮತ್ತು ಸ್ಪ್ರೈಟ್ ತರಿಸ್ಕೊಂಡು ಕುಡಿದೆ, ಆದರೂ ಬಿಟ್ಟಿಲ್ಲ. ಆಮೇಲೆ ಮೂಗು ಹಚ್ಚಿದೆ, ಅಂದರೆ ಎದೆಯಿಂದ ಸ್ವಲ್ಪ ಮೇಲೆ ಮೂಳೆಗಳೇ ಅಲ್ವಾ, ಕತ್ತಿಂದ ಸ್ವಲ್ಪ ಕೆಳಗಡೆ. ಅದಕ್ಕೆ ನಾನು ಎಲ್ಲ ಮೂಳೆ ನೋವು ಇರಬೇಕು ಅಂದ್ಬಿಟ್ಟು ಮೂಗು ಹಚ್ಚಿದೆ. ಏನು ಹಚ್ಚಿದ್ರೂ ಕಮ್ಮಿನೇ ಆಗಿಲ್ಲ. ಆಮೇಲೆ ಅಂದ್ಕೊಂಡೆ, ಅವತ್ತು ನಾನು ಗುರುವಾರ, ಆಮೇಲೆ ಅಂದ್ಕೊಂಡೆ ನಾನು ಬೆಳಗ್ಗೆನೇ ಗುರುವಾರ ಬೆಳಗ್ಗೆ 5 ಗಂಟೆ 5:15 ಒಳಗಡೆ ನನ್ನ ಕೈಲಿ ನನ್ನ ಶಕ್ತಿ ಎಷ್ಟಿರುತ್ತೋ ಅಷ್ಟು ದಿನ ನಾನು ಗುರುವಾರ ಬೆಳಗ್ಗೆ 5 ಗಂಟೆ 5:15 ಒಳಗಡೆ ನಿಮಗೆ ನಾನು ತುಪ್ಪದ ದೀಪ ಹಚ್ತೀನಿ ರಾಯರೇ ಅಂತ ಮುಂಚೆನೇ ಅಂದ್ಕೊಂಡಿದ್ದೆ. ಮಂತ್ರಾಲಯದಿಂದ ಫೋಟೋ ತಂದಾಗಲೇ ಆ ಥರ ಅಂದ್ಕೊಂಡಿದ್ದೆ. ಈ ನಡುವೆ ನಾನು ಬಿಟ್ಬಿಟ್ಟಿದ್ದೆ. ಅಂದರೆ ಗುರುವಾರ ಏನು ಮಾಡಲ್ಲ ಅಂತಲ್ಲ, ಆದರೆ ಲೇಟಾಗಿ ಮಾಡುವೆ. ಬೆಳಕಾದ್ಮೇಲೆ ದೀಪ ಹಚ್ಚೋ ಅಷ್ಟರಲ್ಲಿ ಒಂದು 9 ಗಂಟೆ 9:30 ಆ ಥರ ಚೆನ್ನಾಗಿ ಬೆಳಕಾದ್ಮೇಲೆ ನಾನು ರಾಯರಿಗೆ ದೀಪ ಹಚ್ಚುವೆ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ. ಹಾಗಾಗಿ ಎಲ್ಲೋ ಇದೇನು ರಾಯರಿಗೆ ನಾನು ಈ ಥರ ಅಂದಿದ್ನಲ್ಲ, ಅದಕ್ಕೆಲ್ಲೋ ಈ ಥರ ನನಗೆ ಪೇನ್ ಆಯ್ತೇನೋ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಮಂಡ್ಯದಲ್ಲಿರುವಂತಹ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ತಡೆ ಓಡಿಸ್ಕೊಂಡು ಬಂದು ಆವಾಗ ಫುಲ್ಲು ಕಮ್ಮಿ ಆಗೋಯಿತು. ಆಮೇಲೆ ಕಮ್ಮಿ ಆದಮೇಲೆ ಮತ್ತೆ ಮಧ್ಯೆ ಸ್ವಲ್ಪ ಯಾವಾಗಾರ, ಅಂದರೆ ಅಷ್ಟು ಪೇನ್ ಇಲ್ಲ. ಈ ಶುಕ್ರವಾರ ತಡೆ ಓಡಿಸ್ಕೊ ಬಂದಮೇಲೆ ಸೋಮವಾರ ಸ್ವಲ್ಪ ನೋವು ಬಂದಿತ್ತು. ಮತ್ತು ಬುಧವಾರ ಸ್ವಲ್ಪ ಲೈಟಾಗಿ ಪೇನ್ ಬಂದಿತ್ತು ಅಷ್ಟೇ. ಆಮೇಲೆ ಬುಧವಾರ ನಾನು ನನ್ನ ಮಗ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಬಂದು ECG ಮಾಡಿಸ್ಕೊಂಡು ಬಂದು ಅಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ ಬಂತು. ಓಕೆ ಅಂದ್ಬಿಟ್ಟು ಗುರುವಾರದಿಂದ ನಾನು ರಾಯರಿಗೆ ಮುಂಚೆ ಥರನೇ 3:30ಗೆ ಎದ್ದು ಎಲ್ಲ ಮಾಡಿಕೊಂಡು 5 ಗಂಟೆ 5:30 5:45 ಅಷ್ಟರಲ್ಲಿ ನಾನು ದೀಪ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮುಗಿಸ್ತೀನಿ. 5:30 5:45 ಮುಗಿಸ್ಬಿಟ್ಟಿರ್ತೀನಿ ಪೂಜೆ ಎಲ್ಲನೂ. ಇವಾಗ ಏನೂ ಇಲ್ಲ, ತುಂಬ ಆರಾಮಾಗಿ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇನ್ನೊಂದು ಮಿರಾಕಲ್ ಏನಪ್ಪ ಅಂದರೆ,
ಇವತ್ತು ಸೋಮವಾರ. ಈಗ ಹೋದ ಗುರುವಾರ ನಾನು ರಾಯರಿಗೆ ಯಾವುದೇ ಥರದ ಪ್ರಸಾದ ಏನೂ ಇಟ್ಟಿಲ್ಲ. ಅಂದರೆ ಬಾಳೆಹಣ್ಣೆ ಇಟ್ಬಿಡೋಣ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಬಾಳೆಹಣ್ಣು ಇಟ್ಟು ಅದ್ರ ಮೇಲೆ ತುಳಸಿ ಇಟ್ಬಿಟ್ಟು ಒಂದು ಲೋಟಕ್ಕೆ ನೀರು ಇಟ್ಬಿಟ್ಟು ನೀರು ಮೇಲೆ ಒಂದು ತುಳಸಿ ಹಾಕ್ಬಿಟ್ಟು ಇಟ್ಟಿದ್ದೆ. ಇಟ್ಟಿದ್ದು ನಾನು ದೀಪ ಎಲ್ಲ ಹಚ್ಬಿಟ್ಟು ಗಂಧಕಡ್ಡಿಲಿ ಈ ಥರ ನಾನು ಗಂಧಕಡ್ಡಿನ ಈ ಥರ ಬೆಳಗ್ತಾ ಇರಬೇಕಾದ್ರೆ ಎಲ್ಲ ಫೋಟೋಕ್ಕೂ ಬೆಳಗ್ಬಿಟ್ಟು ರಾಯರಿಗೆ ನಾನು ಬೆಳಗ್ತಾ ಇರಬೇಕಾದ್ರೆ ರಾಯರ ಮುಖ ಕೋಪದಲ್ಲಿರೋ ಥರ ಇತ್ತು. ನನಗೆ ಒಂದು ಸೆಕೆಂಡ್ ಆ ಥರ ಕಾಣಿಸ್ತು, ರಾಯರ ಮುಖ ಕೋಪದಲ್ಲಿ ಇರೋ ಥರ. ಆಮೇಲೆ ಯಾಕೆ ರಾಯರೇ ಯಾಕೆ ಈ ಥರ ಕೋಪ ಮಾಡ್ಕೊಂಡ್ರು ಅಂತ ಮತ್ತೆ ಇನ್ನೊಂದು ರೌಂಡ್ ಗಂಧಕಡ್ಡಿ ಬೆಳಗ್ದೆ. ಆವಾಗಲೂ ಮುಖ ಕೋಪದಲ್ಲೇ ಇತ್ತು. ಆಮೇಲೆ ಯಾಕೆ ಈ ಥರ ಕೋಪದಲ್ಲಿ ಅವರಲ್ಲ, ನಾನೇನು ತಪ್ಪು ಮಾಡಿದನು ಅಂತ ಹಿಂಗೆ ನೋಡಿದೆ. ಇದು ಬಾಳೆಹಣ್ಣು ಇಟ್ಟಿದ್ದೆ ಮೇಲೆ ಏನು ಇಟ್ಟಿಲ್ಲ ಅಂತ ನೋಡಿದೆ. ಆವಾಗ ಬಾಳೆಹಣ್ಣು ನೋಡಿದ ತಕ್ಷಣ ಅನಿಸ್ತು, ಓ ಇದಕ್ಕೆ ಹಚ್ಬಿಟ್ಟು ಸಕ್ಕರೆ ಹಾಕಿ ಇಡಬೇಕು ಅಲ್ವಾ, ಇಟ್ಟರೆ ರಾಯರಿಗೆ ಖುಷಿಯಾಗುತ್ತೇನೋ, ಬರೀ ಬಾಳೆಹಣ್ಣು ಇಟ್ಟಿರೋದಕ್ಕೆ ರಾಯರು ಕೋಪ ಮಾಡ್ಕೊಂಡಿದ್ದಾರೇನೋ ಅಂದ್ಬಿಟ್ಟು ಗಂಧಕಡ್ಡಿನ ಹಾಗೆ ಇಟ್ಬಿಟ್ಟು ಚಾಕು ತಂದು ಅದನ್ನು ಬಾಳೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಮೇಲೊಂದು 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿದೆ. ಈ ಥರ ಅನುಭವ ಆಯಿತು. ರಾಯರು ಎಷ್ಟು ಕೋಪ ಮಾಡ್ಕೊಂಡ್ರು ಅಂತಂದರೆ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ರು. ಅಂದರೆ ಅವ್ರ ಮುಖ ನನಗೆ ಅವರು ಕೋಪದಲ್ಲಿರೋ ಥರ ನನಗೆ ಆ ರಾಘವೇಂದ್ರ ಸ್ವಾಮಿ ಫೋಟೋದಿಂದ ನನಗೆ ಆ ಥರ ಕಾಣಿಸ್ತು. ಆಮೇಲೆ ಬಾಳೆಹಣ್ಣು ಹಚ್ಚಿ ಸಕ್ಕರೆ ಹಾಕಿ ಆಮೇಲೆ ಪೂಜೆ ಮಾಡಿದೆ. ಆಮೇಲೆ ಎಲ್ಲ ಖುಷಿ ಅಂತ ಅನ್ನಿಸ್ತು. ಈ ಥರದ ಅನುಭವ ಇವಾಗ ಗುರುವಾರ ನಡೀತು. ಇದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.